ಅಥಣಿ ತಾಲೂಕಿನ ಉತ್ತರ ಭಾಗದ ಬರಗಾಲ ಪೀಡಿತ ಗ್ರಾಮಗಳಿಗೆ ನೀರಾವರಿ ಒದಗಿಸುವ ಕಿಳೆಗಾವ ಬಸವೇಶ್ವರ ಏತ ನೀರಾವರಿ ಯೋಜನೆ ಕಾರ್ಯಪೂರ್ಣಗೊಳ್ಳುವಲ್ಲಿ ನನ್ನ ಸೇವೆಯ ಅವಶ್ಯಕತೆ ಎನಿಸಿದಲ್ಲಿ ನಾನು ನಿವೃತ್ತಿಯಾದರೂ ಕೂಡ ಸಹಕಾರ ನೀಡುವೆ ಎಂದು ನೀರಾವರಿ ಇಲಾಖೆ ಉಪ ಕಾರ್ಯಪಾಲಕ ಅಭಿಯಂತರ ಕೆ ರವಿ ಹೇಳಿದರು. ಬೆಳಗಾವಿ ಜಿಲ್ಲೆ ಐನಾಪುರ ಗ್ರಾಮದಲ್ಲಿ ತಮ್ಮ ಸೇವಾ ನಿವೃತ್ತಿ ಅಂಗವಾಗಿ ನೀರಾವರಿ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಆಯೋಜಿಸಿದ್ದ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಈ ಯೋಜನೆ ಮುಕ್ತಾಯದ ಹಂತದಲ್ಲಿದ್ದು ನಾನು ನಿವೃತ್ತಿಯಾಗುವ ಕೆಲವೇ ದಿನಗಳ ಮೊದಲು ಇಲಾಖೆಯ ಮೇಲಧಿಕಾರಿಗಳೊಂದಿಗೆ ಚರ್ಚಿಸಿ ಯೋಜನೆ ಅನುಷ್ಠಾನದಲ್ಲಿದ್ದ ಕೆಲ ತಾಂತ್ರಿಕ ಅಡೆತಡೆಗಳನ್ನು ಬಗೆಹರಿಸಿದ್ದು ಕೆಲವೇ ದಿನಗಳಲ್ಲಿಯೇ ಈ ಯೋಜನೆ ಅನುಷ್ಠಾನಗೊಳ್ಳಲಿದೆ ಎಂದರು. ನಾನು ಇಂಜಿನಿಯರ್ನಾಗಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸತತ 39 ವರ್ಷ ಕಾರ್ಯನಿರ್ವಹಿಸಿದ್ದು, ನಾನು ಇಂಜಿನಿಯರ್ನಾಗಿ ಮೊಟ್ಟಮೊದಲ ಬಾರಿಗೆ ಅಥಣಿಯ ಚಿಕ್ಕ ನೀರಾವರಿ ಇಲಾಖೆಯಲ್ಲಿ, ನಂತರ ಅನೇಕ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿದ ನಂತರ ಮತ್ತೆ ಅಥಣಿಗೆ ವರ್ಗವಾಗಿ ಬಂದು ಇಲ್ಲಿಂದಲೇ ನಿವೃತ್ತಿಯಾಗುತ್ತಿರುವುದು ನನ್ನ ಜೀವನದ ಅವಿಸ್ಮರಣೀಯ ಸಂಗತಿ ಎಂದ ಅವರು, ನನ್ನ ಸೇವಾವಧಿಯಲ್ಲಿ ಸಹಕರಿಸಿದ ಎಲ್ಲರನ್ನ ಅಭಿನಂದಿಸುವೆ ಎಂದರು. ನನ್ನ ಸಹೋದ್ಯೋಗಿಗಳಾದಂತಹ ಬಸವರಾಜ ಗದಗಲಿ ಅವರು, ಪ್ರಶಾಂತ್ ಪೋದ್ದಾರ್ ಅವರು ಒಂದು ಅರ್ಥದಾಗ ನನಗೇನೆ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಅವ್ರು ಮಾಡೇ ಮಾತ್ರ 100% ನನಗೆ ಗ್ಯಾರಂಟಿ ಇಲ್ಲ. ಯಾವಕ್ಕೆ ಏನಾದರೂ ಸಂಬಂಧಪಟ್ಟಂತ ಸಲಹೆ ಸೂಚನೆಗಳು ಇದ್ದು ಅಥವಾ ಏನಾದರೂ ಬಂತಂದ್ರೆ ನಾನು ಅವ್ರಿಗೆ ಒಂಥರ ಆಶ್ವಾಸನೆ ಕೊಟ್ಟಿದ್ದೆ. ರಾತ್ರಿ 12 ಗಂಟೆ ಇದ್ರು ಫೋನ್ ಮಾಡಿದ್ರಿ, ನನ್ನಿಂದ ಏನಾದರೂ ಸಹಾಯ ಮಾಡೋಂತ ಬಂತು ಅಥವಾ ಇಲ್ಲೇನೋ ಬಂದು ಭೇಟಿ ಆಗೋದು, ಯಾರ ಹತ್ರನ ಏನೋ ಟೆಕ್ನಿಕಲ್ ಕ್ಲಾರಿಫಿಕೇಶನ್ ಮಾಡೋಂತ ಇತ್ತು ಅಂದ್ರೆ ನಾನು ಅವಶ್ಯವಾಗಿ ಬಂದು ಮಾಡ್ತೀನಿ. ಅದೇ ಯಾವುದೇ ಕಾರಣಕ್ಕೆ ನಾನು ಯಾರು ಮುಗಿದಪ್ಪ ಸರ್ವಿಸ್ ಇನ್ನೇನೀಗ ತಲೆಯಿಟ್ಟು ಮನವಾದಂತ ಒಂದು ಮನೋಭಾವ ಹೇಳೋದಿಲ್ಲಪ್ಪ ಅದಕ್ಕೆ ಅಂತ ಅವ್ರಿಗೆ ನಾವು ಆಶ್ವಾಸನೆ ಕೊಟ್ಟಿದ್ದೀನಿ. ಎರಡನೇದು ನಮ್ಮ ದಾದಾ ಪಾಟೀಲ್ ಸಾಹೇಬ್ರು ಹೇಳಿದ್ರು, ಐನಾಪುರಕ್ಕೆ ಈ ನೀರಿಂದ ಸೋರ್ತಿತ್ತು ಅದನ್ನೆಲ್ಲ ಮಾಡಿಸ್ಕೊಟ್ರು ಅಂತ. ಅದ್ರದ್ದು ಇವತ್ತಿನ ಐನಾಪುರ ಗ್ರಾಮದ ರೈತರು ಏನಾದ್ರೂ ಅದರ ಬಗ್ಗೆ ನಿಜವಾಗಿ ಒಂದು ಕ್ರೆಡಿಟ್ ಕೊಡ್ಬೇಕಾಗಿತ್ತಂದ್ರೆ ಒಂದು ಕಡೆಗೆ ಕೆನಾಲದ ಕ್ರೆಡಿಟ್ ಅನ್ನ ನಮ್ಮ ಬಸವರಾಜ ಗದಗಲಿ ಕೊಡ್ಬೇಕು ಅವರು, ಇನ್ನೊಂದು ಭಾಗದ ಕ್ರೆಡಿಟ್ ಅನ್ನ ನಮ್ಮ ಪ್ರಶಾಂತ್ ಅವ್ರಿಗೆ ಕೊಡ್ಬೇಕು. ಯಾಕಂದ್ರೆ ಕೆಲಸ ಮಾಡಿಸೋರು ಅವರೇ ಇದ್ದಾರೆ. ನಾವು ಓಡಾಡಿ ಅವರು ನಮ್ಮ ದಾದಾ ಪಾಟೀಲ್ ಸಾಹೇಬ್ರನ್ನ ಬೆಂಗಳೂರಿಗೆ ಬಂದು ಅದಕ್ಕೆ ಏನು ಅನುದಾನ ಕೊಡಿಸ್ಬೇಕು, ಏನ್ ಮಾಡ್ಬೇಕು, ಅದು ಏನ್ ಜೋರ್ ಬಾಯಿ ಮಾಡೋದು ಏನ್ ಮಾಡೋದು ಎಲ್ಲ ಮಾಡ್ಕೊಟ್ರು. ಪಾಪ ಅನುದಾನ ಕೊಡಿಸ್ಕೊಟ್ರು. ನಾವು ಎಸ್ಟಿಮೇಟ್ ಮಾಡ್ಕೊಟ್ವಿ, ಸ್ಯಾಂಕ್ಷನ್ ಮಾಡಿದ್ವಿ. ನಿಂತು ಕೆಲಸ ಮಾಡಿಸೋದು ಮಾಡ್ತಕ್ಕಂಥದ್ದು ಸೆಕ್ಷನ್ ಆಫೀಸರ್ ಲೆವೆಲ್. ಸೆಕ್ಷನ್ ಆಫೀಸರ್ಸ್ ಅಂದ್ರೆ ದೇ ಆರ್ ದ ಪಿಲ್ಲರ್ಸ್ ಆಫ್ ದ ಡಿಪಾರ್ಟ್ಮೆಂಟ್. ಐನಾಪುರ ರೈತ ಮುಖಂಡ ದಾದಾ ಪಾಟೀಲ್ ಮಾತನಾಡಿ, ಇಂಜಿನಿಯರ್ ಕೆ ರವಿ ಇಲಾಖೆಯಲ್ಲಿ ಕೇವಲ ಸಂಬಳಕ್ಕಾಗಿ ಮಾತ್ರ ಕಾರ್ಯನಿರ್ವಹಿಸದೆ ರೈತರಿಗಾಗಿ ನೀರಾವರಿ ಕಲ್ಪಿಸಲು ಹಗಲು ರಾತ್ರಿ ಎನ್ನದೇ ಕೆಲಸ ನಿರ್ವಹಿಸಿದರು. ಹೀಗಾಗಿಯೇ ನೆನೆಗುದಿಗೆ ಬಿದ್ದಿದ್ದ ಕಿಳೆಗಾವ ಬಸವೇಶ್ವರ ನೀರಾವರಿ ಯೋಜನೆಯನ್ನ ಮುಕ್ತಾಯದ ಹಂತಕ್ಕೆ ತರುವಲ್ಲಿ ಯಶಸ್ವಿಯಾದರು ಎಂದ ಅವರು, ಸರ್ಕಾರಿ ಅಧಿಕಾರಿಯಾಗಿದ್ದರೂ ಕೂಡ ರೈತ ಸ್ನೇಹಿಯಾಗಿದ್ದರು. ಅವರ ಅಧಿಕಾರಿಯವಧಿಯಲ್ಲಿ ರೈತ ಪರ ಅನೇಕ ಯೋಜನೆಗಳು ಅನುಷ್ಠಾನಗೊಂಡವು. ಕೆ ರವಿಯಂತಹ ಸರ್ಕಾರಿ ಅಧಿಕಾರಿ ನಮಗೆಲ್ಲ ಮಾದರಿ ಎಂದರು. ಈ ದೇಶಕ್ಕೆ ಏನ್ ಬೇಕು ಅಂತಂದ್ರೆ ನೀರು. ಆ ನೀರನ್ನ ಯಾರನ್ನೇ ಒದಗಿಸ್ತಿದ್ರೆ ಈ ಹಿಪ್ಪರಿಗೆ ಇರ್ಬೋದು, ಬಸವೇಶ್ವರ ಇರ್ಬೋದು, ಯಾವುದೇ ಇದ್ರೆ ಇವು ಯಾವ ಕಾರ್ಯಕ್ರಮಗಳನ್ನ ಈಗ ನದಿ ಚರ್ಚೆ ಇರ್ಬೋದು, ಮುಂದಿರ್ಬೋದು, ಎಷ್ಟು ಡ್ಯಾಮ್ಗಳೆಲ್ಲವು, ಎಷ್ಟು ನೀರಾವರಿ ಮಾಡ್ಯಾರು, ಇವು ಎಲ್ಲಾನು ಯಾರು ಮಾಡಿದ್ರೆ ಈ ಕೀರ್ತಿ ಯಾರು ಹೋಗ್ತೈತಿ ಅಂತಂದ್ರೆ ನನ್ನ ಗೆಲೆ ಆದಂತ ರವಿ ಅಂತ ಇಲ್ಲೇ ಹೋಗ್ತೈತೆ ಅನ್ನುವಂತ ಮಾತನ್ನು ಹೇಳ್ತೀನಿ. ನಾನು ಸ್ಪಷ್ಟವಾಗಿ ಅವ್ರ ಅದಾರು ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ. ಅವ್ರ ನಾವು 5 ವರ್ಷ ಏನೈತ್ಲೆ ಭಾಳ ಫ್ರೆಂಡ್ ಶ್ರೀಮಂತ್ ಪಾಟೀಲ್ MLA ಇದ್ದು ಹೊತ್ನಾಗ ಬಸವೇಶ್ವರ ಯಾಕೆ ನೀರಾವರಿ ಮಾಡ್ಬೇಕಂತ ಹೇಳಿ ಅರುಣ್ಗೂ ಗೊತ್ತೈತಿ. ನಾವು ಬಹಳಷ್ಟು ಪ್ರಯತ್ನ ಮಾಡಿವ. ಅರುಣ್ ಹೇಳಿದ ಪ್ರಕಾರ ಅದಕ್ಕೆ ಬಹಳ ಕಾಂಪ್ಲಿಕೇಶನ್ಸ್ ಬರ್ತಾವ, ರಾಜಕೀಯ ಕಾಂಪ್ಲಿಕೇಶನ್ಸ್ ಬರ್ತಾವ, ರೊಕ್ಕ ಇರಂಗಿಲ್ಲ, ಕೇಳಂಗಿಲ್ಲ, ಹಿಂಗೆಲ್ಲ ಆಗ್ತೈತಿ. ಆದ್ರೆ ಐನಾಪುರಕ್ಕೆ ರವಿ ಸಾಹೇಬ್ರು ಮಾಡಿದ ಒಂದು ಅತಿ ಮುಖ್ಯ ಕೆಲಸ ಆಗ್ತಂದ್ರೆ ಐನಾಪುರಕ್ಕೆ ಒಂದು ಲೆಫ್ಟ್ ಒಂದು ರೈಟ್ ಕೆನಲ್ಸ್. ಹಿಪ್ಪರಿಗೆ ಆನೆಕಟ್ಟು ವಿಭಾಗದ ನಿವೃತ್ತ ಇಂಜಿನಿಯರ್ ಅರುಣ್ ಯಲಗುಂದ್ರಿ ಮಾತನಾಡಿ, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಇಂಜಿನಿಯರರು ಒತ್ತಡ ಮತ್ತು ಆತಂಕದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದ ಅವರು, ಕೆ ರವಿಯಂತಹ ಅನೇಕ ಒತ್ತಡ ಮತ್ತು ಆತಂಕಗಳ ಮಧ್ಯೆ ಕೂಡ ರೈತರ ಪರವಾದ ಯೋಜನೆಗಳನ್ನು ಅನುಷ್ಠಾನಗೊಳಿಸಿರುವುದು ಅಭಿನಂದನಾ ಅರ್ಹ ಸಂಗತಿ ಎಂದರು. ನಿವೃತ್ತಿ ಆದಾಗ ಇನ್ನೊಂದು ಪದೋನ್ನತಿ ಆದಾಗ 3 ಸಲ ಅವರಿಗೆ ಬೀಳ್ಕೊಡ್ ಸಮಾರಂಭ ಇರ್ತೈತಿ. ಮತ್ತೆ ಅದು ಎಲ್ಲರಿಗೆ ಆಗುದಿರಂಗಿಲ್ಲ. ಯಾರು ಚಲೋ ವರ್ಕ್ ಮಾಡ್ತಿರ್ತಾರಲ್ಲ ಅಂತವ್ರು ಮಾಡ್ತಾರೆ. ಕೆಲವೊಬ್ರು ಏನೋ ನಾ ಗೋಳು ಮಟ್ಕಟ್ಟೀನಿ ಅಂತ ಹಿಂಗೆ ಹೇಳಿದವರು ಅಂತವ್ರು ಮಾಡಿಲ್ಲ ಯಾರು. ಅಂದ್ರೆ ಅದು ಮಾನವೀಯತೆ ಇದ್ದವ್ರಿಗೆ ಮಾಡ್ತಾರೆ. ಒಳ್ಳೆ ಮನುಷ್ಯ. ಕೆ ರವಿ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಒಳ್ಳೆ ಮನುಷ್ಯ. ಇದೇ ಸಮಯದಲ್ಲಿ ಅಧೀಕ್ಷಕ ಇಂಜಿನಿಯರ್ ನಾಗರಾಜ್, ಪ್ರಭಾರ ಕಾರ್ಯಪಾಲಕ ಅಭಿಯಂತರ ಪ್ರವೀಣ್ ಹುಣಸಿಕಟ್ಟಿ, ಇಂಜಿನಿಯರ್ ಬಸವರಾಜ್ ಗಲಗಲಿ, ನಿವೃತ್ತ ಅಭಿಯಂತರ GS ಬುರ್ಲಿ,
ಅಬ್ಬಣ್ಣ ಮಾತನಾಡಿದರು. ಇನ್ನು ವೇದಿಕೆಯಲ್ಲಿ ಪ್ರಭಾರ ಕಾರ್ಯಪಾಲಕ ಅಭಿಯಂತರ ಪ್ರಶಾಂತ್ ಪೊದ್ದಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಇಂಜಿನಿಯರರು, ರೈತ ಸಂಘಟನೆಯ ಪದಾಧಿಕಾರಿಗಳು ಕೆ ರವಿ ದಂಪತಿಗಳನ್ನು ಸತ್ಕರಿಸಿದರು. ಬ್ಯೂರೋ ರಿಪೋರ್ಟ್ ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.